ಆಮೇಲೆ ನೋಡಿ, ಇದಕ್ಕೆ ಪೂರಕವಾದಂಥ ರೀತಿಯಾಗಿ ಮಡಿಕೇರಿ ಭಾಗದಲ್ಲೂ ಕೂಡ ಭಾಳ ಒಳ್ಳೆ ಮಳೆ ಆಗ್ತಾ ಇದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಭಾಗಮಂಡಲ ನೀವು ನೋಡ್ತಾ ಇದ್ದೀರಿ, ಭಾಗಮಂಡಲ ಕಂಪ್ಲೀಟ್ ಆಗಿ ಭಾಗಮಂಡಲದಲ್ಲಿ ಮಳೆ ಹೆಚ್ಚಿಗೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ರಸ್ತೆ ಬ್ಲಾಕ್ ಆಗೋದು ಮತ್ತೊಂದು ಇದೆಲ್ಲ ಸಾಮಾನ್ಯ. ಅದೀಗ ಶುರುವಾಗ್ತಾ ಇದೆ ಆ ಕಿರಿಕಿರಿ ಸಮಸ್ಯೆ ಅನ್ನೋದು ತಿಳಿದು ಬರ್ತಾ ಇದೆ. ಭಾಗಮಂಡಲದಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ. ಸಂಗಮದಲ್ಲಿ ಕೆಲ ಚಟುವಟಿಕೆಗಳೇನು ನಡೆಯುತ್ತಲ್ಲ ಅಲ್ಲಿಗೆಲ್ಲ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ತಲಕಾವೇರಿ ವ್ಯಾಪ್ತಿಯಲ್ಲಿ ಭಾಳ ಉತ್ತಮವಾದಂಥ ಮಳೆ ಆಗ್ತಾ ಇರುವಂಥದ್ದು. ಈ ಕಾವೇರಿ ನದಿಯ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಆ ನೀರಿನ ಮೇಲೆ ಅವಲಂಬಿತ ಆಗಿರುವಂಥ ನಾವು ಬೆಂಗಳೂರಿನಲ್ಲಿ ಇರುವಂಥವ್ರು ಎಲ್ಲ ಯಾರ್ಯಾರು ಈಗ ಸಮಸ್ಯೆ ಆಗಿಬಿಡ್ಬೋದು ಈ ಸಲ ಕುಡಿಯೋ ನೀರಿಗೂ ಅನ್ನುವಂಥ ರೀತಿಯಾಗಿತ್ತು. ಇದೆಲ್ಲ ಅವರಿಗೆಲ್ಲ ಸ್ವಲ್ಪ ಸಮಾಧಾನಕರ ಸಂಗತಿ. ಬಟ್ ಆ ಭಾಗದ ಜನರಿಗೆ ಇದು ಭಾಳ ಕಿರಿಕಿರಿ ತರ್ತಾ ಇದೆ. ಯಾಕಂತಾದರೆ ಬಿಟ್ಟು ಬಿಡೋದೆ ಮಳೆ ಸುರಿತಾ ಇದೆ. ಇನ್ನೇನು ಅನಾಹುತ ಮಾಡಿಬಿಡುತ್ತೋ ಅನ್ನುವಂಥ ಆತಂಕ ಕೂಡ ಇದೆ. ಭಾಗಂಡೇಶ್ವರ ದರ್ಶನಕ್ಕೆ ಬಂದಿದ್ವಿ. ಕಾವೇರಿ ನದಿಯೆಲ್ಲ ನೋಡಿ ಖುಷಿ ಆಗ್ತಿದೆ. ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ, ಬಟ್ ಈ ಥರ ಅವಕಾಶ ಸಿಕ್ಕಿರೋದು ಖುಷಿನೇ. ಇವಾಗ ತಲಕಾವೇರಿಗೆ ಹೋಗ್ತಿದ್ದೀವಿ, ಅಲ್ಲಿ ಮುಗಿಸಿ ಬಂದು ಇಲ್ಲಿ ನೋಡ್ತೀವಿ, ಅವಕಾಶ ಸಿಕ್ಕಿರೋ ದರ್ಶನ ಮಾಡ್ತೀವಿ, ಇಲ್ಲಾಂದರೆ ಇದು ನೋಡಿ ಖುಷಿ ಆಯಿತು. ನಾವು ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಅಲ್ಲಿನ ಸನ್ನಿವೇಶ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಸಹಜವಾಗಿ ಕೊಡಗು ಜಿಲ್ಲೆಯ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ. ಅಂದರೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದರಿಂದ ಜಿಲ್ಲೆಯ ನದಿ ತೊರೆಗಳು ಉಕ್ಕಿ ಹರಿತಾ ಇದೆ. ಹಾಗಾಗಿ ಈ ಕಾವೇರಿ ನದಿ ಉಕ್ಕಿ ಹರಿದಿರೋದ್ರಿಂದ ಈ ಮಡಿಕೇರಿ ತಾಲೂಕಿನ ಭಾಗಮಂಡಲ ಗ್ರಾಮ ಸಂಪೂರ್ಣ ಜಲಾವೃತ ಆಗಿದೆ. ಇಲ್ಲಿಯ ಪ್ರಸಿದ್ಧ ಭಗಂಡೇಶ್ವರ ದೇವಾಲಯದ ಮೆಟ್ಟಿಲವರೆಗೂ ಕೂಡ ಈ ಕಾವೇರಿ ಬಂದಿರುವುದನ್ನು ನಾವು ನೋಡ್ಬೋದು. ಅಂದರೆ ಸಾಮಾನ್ಯವಾಗಿ ಜೂನ್ ಮೊದಲ ವಾರದಲ್ಲೇ ಪ್ರವಾಹ ಬರುವುದು, ಈ ಥರ ಇಲ್ಲಿ ಮುಳುಗಡೆ ಆಗೋದು ಆಗ್ತಾಯಿತ್ತು. ಆದರೆ ಈ ಬಾರಿ 2 ತಿಂಗಳ ಕಾಲ ಈ ಮುಂಗಾರು ಮಳೆ ಏನೋ ಒಂದು ವಿಳಂಬ ಆಗಿತ್ತು. ಹಾಗಾಗಿ ಈ ಪ್ರವಾಹದಂತೆ ಯಾವುದೇ ಸಮಸ್ಯೆ ಆಗಿರಲಿಲ್ಲ. ಆದರೆ ಇವಾಗ ಈ ಭಾಗಮಂಡಲ ವ್ಯಾಪ್ತಿಯಲ್ಲಂತೂ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸುಮಾರು 400 ಮಿಲಿಮೀಟರ್ವರೆಗೆ ಮಳೆ ಆಗಿದೆ. ಅಂದರೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿದೆ. ಹಾಗಾಗಿ ನದಿ ಯಾವುದು, ಗದ್ದೆ ಯಾವುದು ಕೂಡ ಗೊತ್ತಾಗಲ್ಲ, ಅಷ್ಟರ ಪ್ರಮಾಣದ ದೊಡ್ಡ ಮಟ್ಟದಲ್ಲಿ ಇಲ್ಲಿನ ನದಿ ತುಂಬಿ ಹರಿತಾ ಇರೋದನ್ನು ನೋಡ್ಬೋದು. ಇನ್ನು ಈ ಭಾಗಮಂಡಲದ ಇಲ್ಲಿ ಏನು ತ್ರಿವೇಣಿ ಸಂಗಮ ಇದೆ, ಇನ್ನು ಇಲ್ಲಿ ನೋಡಿ ಈ ಸೇತುವೆ ಮೇಲೆ ಪ್ರವಾಸಿಗರು ಕೂಡ, ಇಲ್ಲಿ ಮೇಲ್ಸೇತುವೆ ಇದೆ, ಈ ಮೇಲ್ಸೇತುವೆ ಕೆಳಗೆ ಸಂಪೂರ್ಣ ಜಲಾವೃತ ಆಗಿರೋದ್ರಿಂದ ಕೆಳಗಿನ ಹಳೆಯ ರಸ್ತೆಗೆ ಸಂಪರ್ಕ ಕಡಿತಗೊಂಡಿದೆ. ಅಂದರೆ ಭಾಗಮಂಡಲದಿಂದ ವಿರಾಜಪೇಟೆಗೆ ಅಥವಾ ತಲಕಾವೇರಿಗೆ ಹೋಗುವಂಥ ರಸ್ತೆ ಸಂಪರ್ಕ ಬಂದಾಗಿದೆ. ಆದರೆ ಫ್ಲೈಓವರ್ ಇರೋದ್ರಿಂದ ಫ್ಲೈಓವರ್ ಮೇಲೆ ಎಲ್ಲರೂ ಕೂಡ ಇಲ್ಲಿ ಓಡಾಡ್ತಾರೆ. ಹಾಗಾಗಿ ಇಲ್ಲಿ ಫ್ಲೈಓವರ್ ಮೇಲೆ ಬರುವಂಥ ಪ್ರವಾಸಿಗರು ಕೂಡ ಇಲ್ಲಿ ನಿಂತು ಒಂದು ಫ್ಲಡ್ಡನ್ನು ಈ ಪ್ರವಾಹವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇನ್ನು ಈ ಕಡೆ ಏನು ಕಾವೇರಿ ತ್ರಿವೇಣಿ ಸಂಗಮ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಈ ತ್ರಿವೇಣಿ ಸಂಗಮ ಇಲ್ಲಿ ಏನೊಂದು ಆಲದ ಮರ ಕಾಣ್ತಾ ಇದೆ, ಅಲ್ಲೇ ತ್ರಿವೇಣಿ ಸಂಗಮ ಇರುವಂಥದ್ದು. ಅಂದರೆ ಸ್ನಾನಘಟ್ಟ ಇದು. ಇಲ್ಲಿ ಬಂದು ಪಿಂಡ ಪ್ರದಾನ ಮಾಡಿ ಭಕ್ತರು ಇಲ್ಲಿ ಬಂದು ಒಂದು ಪುಣ್ಯ ಸ್ನಾನವನ್ನು ಮಾಡಿ ಆ ನಂತರ ದೇವರ ದರ್ಶನಕ್ಕೆ ಹೋಗ್ತಾರೆ. ಇನ್ನು ಇದರ ಪಕ್ಕದಲ್ಲಿ ಇರುವಂತಹ ಈ ಉದ್ಯಾನವನ, ಈ ಕಳೆದ ವರ್ಷ ಒಂದು ನೂತನವಾಗಿ ಒಂದು ಉದ್ಯಾನವನ ಕೂಡ ಮಾಡಿದ್ರು. ಆ ಉದ್ಯಾನವನ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ತ್ರಿವೇಣಿ ಸಂಗಮ ಜಲಾವೃತ ಆಗಿರೋದ್ರಿಂದ ಇವಾಗ ಇಲ್ಲಿ ಪಿಂಡ ಪ್ರದಾನ ಅಥವಾ ಪುಣ್ಯ ಸ್ನಾನ ಮಾಡಲಿಕ್ಕೆ ಇವಾಗ ಅವಕಾಶ ಇಲ್ಲ. ಹಾಗಾಗಿ ಇಲ್ಲಿ ಬರುವಂತಹ ಭಕ್ತರು ಏನಿದ್ದಾರೆ ಅವರು ಸದ್ಯ ಈಗ ಈ ಸೇತುವೆ ಮೇಲೆ ನಿಂತು ಈ ಭಗಂಡೇಶ್ವರನ ದರ್ಶನ ಮಾಡ್ಕೊಂಡು ಹೋಗಬೇಕು. ಇಲ್ಲಿಂದ ಸೀದಾ ತಲಕಾವೇರಿಗೆ ಹೋಗಿ ಇನ್ನು ವಾಪಸ್ ಬರುವಷ್ಟರಲ್ಲಿ ಎಲ್ಲಾದರೂ ನೀರು ಇಳಿದಿದ್ರೆ ಮಾತ್ರ ಅವರಿಗೆ ಇಲ್ಲಿ ಭಗಂಡೇಶ್ವರನ ದರ್ಶನ ಆಗುತ್ತೆ. ಆದರೆ ಇವತ್ತು ಆರೆಂಜ್ ಅಲರ್ಟ್ ಇರೋದ್ರಿಂದ ಮಳೆಯೂ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ಇವತ್ತಿನ ಮಟ್ಟಿಗೆ ಭಗಂಡೇಶ್ವರನ ದರ್ಶನ ಕಷ್ಟ ಸಾಧ್ಯ ಅಂತಲೇ ಹೇಳಬೇಕಾಗುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.